ಹೀಗೆ ನಮಗೆ ಇಲ್ಲಿ ಕುಡಿಯೋಕ್ಕೂ ಕೂಡ ನೀರಿಲ್ಲದೆ ಇರುವಂಥ ಸನ್ನಿವೇಶದಲ್ಲಿ ತಮಿಳುನಾಡಿಗೆ ಹೇಗೆ ಬಿಡೋದು ನೀರು ಅನ್ನುವಂಥದ್ದು ಪ್ರಶ್ನೆ. ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಬಿಡಬಾರ್ದು, ನೀರು ಬಿಟ್ಟರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ನೀರು ಇಲ್ಲದೆ ಇರುವಾಗ ಹೇಗೆ ಬಿಡೋದಕ್ಕೆ ಸಾಧ್ಯ? ಯಾವುದೇ ಕಾರಣಕ್ಕೂ ನೀರು ಕೊಡೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಕಾನೂನಾತ್ಮಕ ಹೋರಾಟವನ್ನು ಮಾಡಬೇಕು, ಆಮೇಲೆ ಸರಿಯಾಗಿ ಮಾಡಬೇಕು ಕಾನೂನಾತ್ಮಕ ಹೋರಾಟವನ್ನು. ಇಲ್ಲಿರುವಂಥ ವಾಸ್ತವ ಸ್ಥಿತಿ, ನಿನ್ನೆ ಮಂಡ್ಯ ಮೂಲದ ಶಾಸಕರೊಬ್ಬರು ಹೇಳ್ತಾ ಇದ್ರು, ತಮಿಳುನಾಡಿನಿಂದ ಹೇಗೆ ಕಾವೇರಿ ನೀರು ಏನು ಸಮುದ್ರ ಸೇರ್ತಾ ಇದೆ ಅಂತ ಹೇಳ್ಕೊಂಡ್ಬಿಟ್ಟು. ಅಂದರೆ ಅವ್ರು ಇಲ್ಲಿ ಕೇಳ್ತಾ ಇದ್ದಾರೆ ಅನ್ನೋದು ಬಿಟ್ಟರೆ ಅವ್ರಿಗೆ ಅಲ್ಲಿ ನೀರು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಇಲ್ಲ. ನೀರು ಫುಲ್ಲಾಗಿದೆ ಅವ್ರ ಡ್ಯಾಮ್ಗಳಲ್ಲಿ, ಹಾಗಾಗಿ ಅವರು ಹೆಚ್ಚುವರಿ ನೀರನ್ನು ಸಮುದ್ರಕ್ಕೆ ಬಿಡ್ತಾ ಇದ್ದಾರೆ. ಈ ಟೈಮ್ನಲ್ಲಿ ನೀವು ನಮ್ಮ ಹತ್ರ ನೀರು ಕೇಳೋದು ಸರಿನಾ ಅಂತ ಹೇಳ್ಕೊಂಡು ನಿನ್ನೆ ಒಬ್ಬರು ಶಾಸಕರು ಅಂಥ ಎವಿಡೆನ್ಸ್ ಏನಾದರೂ ಇದ್ದರೆ ಅವುಗಳನ್ನು ಭಾಳ ಸೂಕ್ತವಾದಂಥ ರೀತಿಯಲ್ಲಿ ಇವ್ರು ಇಡಬೇಕು ಈ ಕಾನೂನಾತ್ಮಕ ಹೋರಾಟ ನಡೆಸುವಂಥ ಸಂದರ್ಭದಲ್ಲಿ. ಅದನ್ನು ಇಲ್ಲಿ ರಾಜ್ಯದ ಜನ ಎದುರು ನೋಡ್ತಾ ಇದ್ದಾರೆ. ನೀರೆಲ್ಲಿ ಬಿಡೋಕ್ಕಾಗತ್ತೆ? ಇದು ಅದು ಏನು ಪ್ರಾಧಿಕಾರ ನಿಜವಾಗ್ಲೂ ಗ್ರೌಂಡಲ್ಲಿ ಏನು ನಡೀತಾ ಇದೆ, ಏನಿದೆ, ಎಷ್ಟಿದೆ ನೀರು, ನಮ್ಗಳಿಗೆ ಎಷ್ಟು ಬೇಕು, ಅದನ್ನು ಅರ್ಥ ಮಾಡ್ಕೊಂಡು ಈ ಥರ ಆದೇಶಗಳನ್ನು ಕೊಡ್ತಿದ್ದಾರೋ ಇಲ್ವೋ ಅನ್ನೋದು ನನಗೆ ಡೌಟ್ ಆಗಿದೆ. ಯಾವುದೇ ಕಾರಣಕ್ಕೂ ಇಲ್ಲಿ ನೀರು ಕೊಡೋಕ್ಕಾಗಲ್ಲ. ಇಲ್ಲಿ ಬೆಳೆದು ನಿಂತಿರೋ ಬೆಳೆಗಳಿಗೆ ನಮಗೆ ನೀರಿಲ್ಲ. ಈ ಭಾಗದ ಜನರೆಲ್ಲರೂ, ಇಡೀ ರೈತರು ಎಲ್ಲ ಜೀವನ ಅದ್ರ ಮೇಲೆ ನಿಂತಿದೆ. ಆದರೂ ಏನು ಪ್ರಾಧಿಕಾರ ಯಾಕೆ ಈ ಥರ ಇಷ್ಟೊಂದು ಬೇಜವಾಬ್ದಾರಿಯನ್ನು ತೋರಿಸ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಸರ್ಕಾರದವರು ಇದಕ್ಕೆ ಎಲ್ಲ ರೀತಿಯ ಕಾನೂನಾತ್ಮಕ ಹೋರಾಟ ಏನಿದೆ ಅದನ್ನು ಕೈಗೆತ್ತಿಕೋಬೇಕಾಗ್ತದೆ. ಪ್ರತಿ ವರ್ಷವೂ ಇದೇ ಥರ ಸಮಸ್ಯೆ. ಕಳೆದ 2015 ಇಸ್ವಿಯಿಂದ 17-18 ವರ್ಷ ನಮಗೆ ಬರ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅವಾಗ ಯಾವಾಗಲೂ ಇದೇ ಥರ